ಎಲ್ಲರಿಗೂ ನಮಸ್ಕಾರಗಳು. ಜೀವನ ಸಾಕು ಎಂದುಕೊಳ್ಳುವವರಿಗೆ ಈ ಕಾಗೆಯ ಕಥೆ ಸ್ಫೂರ್ತಿ. ಜೀವನದಲ್ಲಿ ಕಷ್ಟ ಸುಖ ಸಹಜ, ಆದರೆ ಕೆಲವರು ಕಷ್ಟವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದರೆ ಇನ್ನು ಕೆಲವರು ಅದನ್ನು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಡುತ್ತಾರೆ. ಇನ್ನು ಕೆಲವರು ನನ್ನ ಬದುಕು ಏಕೆ ಹೀಗಿದೆ, ಬೇರೆಯವರು ಎಷ್ಟು ಸಂತೋಷದಿಂದ ಬದುಕುತ್ತಿದ್ದಾರೆ ಎಂದು ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡು ಬೇಸರಗೊಳ್ಳುತ್ತಾರೆ. ಆದರೆ ಯಾರೂ ಕೂಡ ತಮ್ಮ ಬಗ್ಗೆ ತಾವೇ ಹೋಲಿಸಿಕೊಳ್ಳುವುದು ಸರಿಯಲ್ಲ. ಒಂದು ಕಾಡಿನಲ್ಲಿ ಕಾಗೆ ವಾಸಿಸುತ್ತಿರುತ್ತದೆ. ಕಾಗೆಗೆ ತನ್ನ ಜೀವನ ಇಷ್ಟವಾಗುವುದಿಲ್ಲ. ತನ್ನ ಕಪ್ಪು ಬಣ್ಣ, ಕೊರಚಲು ಧ್ವನಿ, ಕಾಳು ಕಡ್ಡಿ ಹುಳು ಹುಪ್ಪಟೆಯನ್ನು ಹೆಕ್ಕಿ ತಿನ್ನುವ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಎನಿಸಿತು. ಹೀಗೆ ಯೋಚಿಸುವಾಗ ಕಾಗೆಗೆ ಮತ್ತೊಂದು ಧ್ವನಿ ಕೇಳಿತು. ಆ ದನಿ ಅದಕ್ಕೆ ಬಹಳ ಇಷ್ಟವಾಯಿತು. ಕಾಗೆಯು ಹೊಸ ದನಿ ಕೇಳಿ ಬಂದ ಕಡೆಗೆ ಹುಡುಕುತ್ತಾ ಹೋಯಿತು. ಅಲ್ಲಿ ಮರದ ಮೇಲೆ ಕುಳಿತು ಮಾವಿನ ಹಣ್ಣನ್ನು ತಿನ್ನುತ್ತಾ ಮಧ್ಯೆ ಮಧ್ಯೆ ಸುಂದರ ಧ್ವನಿ ಹೊರ ಹಾಕುತ್ತಿದ್ದ ಕೋಗಿಲೆಯನ್ನು ಕಾಗೆ ಕಂಡಿತು. ಅದನ್ನು ಮಾತನಾಡಿಸಿದ ಕಾಗೆ, ನಿನ್ನ ದನಿ ಬಹಳ ಚೆನ್ನಾಗಿದೆ. ಹಾಗೆ ನನ್ನ ಹಾಗೆ ನೀನು ಹುಳು ಹುಪ್ಪಟೆ ತಿಂದು ಬದುಕುವುದಿಲ್ಲ, ಮಾವಿನ ಸಿಹಿಯನ್ನು ತಿಂದು ಬದುಕುತ್ತಿದ್ದೀರಿ. ನಿಮ್ಮ ದನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹೊಗಳತೊಡಗಿತು. ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದ ಕೋಗಿಲೆ, ಸಾಕು ಸಾಕು, ನಂದೂ ಒಂದು ಬದುಕ. ನನ್ನ ಬಣ್ಣ ನಿನಗಿಂತ ಕಪ್ಪಾಗಿದೆ. ಅದರಲ್ಲೂ ವಸಂತಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನಾನು ದನಿ ತೆಗೆಯಲು ಸಾಧ್ಯವಿಲ್ಲ. ಕೊನೆಗೆ ನನ್ನ ಮಕ್ಕಳನ್ನು ಕೂಡ ನಾನು ಸಾಕಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಗೂಡಿನಲ್ಲಿ ನಾನು ಮೊಟ್ಟೆ ಇಡುತ್ತೇನೆ. ನನಗೆ ಹೋಲಿಸಿದರೆ ಆ ಗಿಣಿಯ ಜೀವನವೇ ಉತ್ತಮ ಎನ್ನುತ್ತದೆ. ಕೋಗಿಲೆಯ ಮಾತನ್ನು ಕೇಳಿದ ಕಾಗೆ ಗಿಣಿಯನ್ನು ಹುಡುಕಲು ಹೊರಟಿತು. ಸೀಬೆಹಣ್ಣಿನ ಮರದ ಮೇಲೆ ಕುಳಿತು ಸೀಬೆಹಣ್ಣು ತಿನ್ನುತ್ತಿದ್ದ ಗಿಳಿಯನ್ನು ನೋಡಿದ ಕಾಗೆ ಅದನ್ನು ಮಾತನಾಡಿಸಿತು. ನೀನು ಎಷ್ಟು ಅಂದವಾಗಿದ್ದೀಯಾ, ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ. ಅದರ ಮುಂದೆ ಬೇರೆ ಏನೂ ಇಲ್ಲ. ನಾನು ನಿನ್ನಷ್ಟು ಅದೃಷ್ಟವಂತನಲ್ಲ ಎಂದು ಹೊಗಳಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಗಿಣಿ, ಇರು ಸಾಕು, ನನ್ನದೂ ಒಂದು ಬದುಕ. ಯಾವುದಾದರೂ ಬೇಟೆಗಾರನಿಗೆ ದೊರೆತರೆ ಸಾಕು, ನನ್ನನ್ನು ಹಿಡಿದುಕೊಂಡು ಹೋಗಿ ಸಂತೆಯಲ್ಲಿ ಮಾರುತ್ತಾನೆ. ನಂತರ ಅವರು ನನ್ನನ್ನು ಪಂಜರದಲ್ಲಿ ಬಂಧಿಸುತ್ತಾರೆ. ನನ್ನ ಮೈಬಣ್ಣವೇ ನನಗೆ ಶಾಪ. ನನಗಿಂತ ನವಿಲಿನ ಜೀವನವೇ ಬಹಳ ಚೆನ್ನಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿತು. ಗಿಣಿಯ ಮಾತನ್ನು ಕೇಳಿದ ಕಾಗೆ ನವಿಲನ್ನು ಹುಡುಕಲು ಹೊರಟಿತು. ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳುತ್ತಿದ್ದಂತೆ ನವಿಲು ನರ್ತಿಸುತ್ತಿದ್ದ ದೃಶ್ಯ ಕಂಡುಬಂತು. ನವಿಲಿನ ಬಣ್ಣ, ಕುಣಿತ, ಗರಿಗಳನ್ನು ಕಂಡು ಕಾಗೆ ಅಸೂಯೆ ಪಟ್ಟಿತು. ಆಹಾ, ಜೀವನ ಎಂದರೆ ನಿನ್ನದೇ. ನಿಮ್ಮ ನೃತ್ಯ ಮತ್ತು ಸೌಂದರ್ಯ ಸಾಮಾನ್ಯವಲ್ಲ. ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ. ನಾನು ಬದುಕಿದರೆ ನಿನ್ನಂತೆ ಬಾಳಬೇಕು ಎಂದು ಹೇಳಿತು. ಕಾಗೆಯ ಮಾತಿಗೆ ನಕ್ಕ ನವಿಲು, ನನ್ನದೂ ಒಂದು ಬದುಕ. ನಾನು ನೃತ್ಯ ಮಾಡಬೇಕೆಂದರೆ ಮಳೆ ಬರಬೇಕು. ನನ್ನ ಗರಿಗಳಿಂದ ನನ್ನ ಜೀವನಕ್ಕೆ ಅಪಾಯವಿದೆ. ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡುತ್ತಿದ್ದಾರೆ. ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟು ಜನರು ಕಾಯುತ್ತಿದ್ದಾರೆ. ನಿಮಗೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಯಾರೂ ನಿಮ್ಮನ್ನು ಹಿಡಿಯಲು ಪ್ರಯತ್ನಿಸುವುದಿಲ್ಲ. ನೀವು ಮುಕ್ತವಾಗಿ ಎಲ್ಲಿ ಬೇಕೆಂದರಲ್ಲಿ ಓಡಾಡಬಹುದು. ಇಷ್ಟಪಟ್ಟಿದ್ದನ್ನು ತಿನ್ನಬಹುದು. ನಿಮ್ಮಂತೆ ಬದುಕಲು ನನಗೆ ಅವಕಾಶವಿಲ್ಲ. ಪ್ರತಿದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕಿತು. ಎಲ್ಲ ಪಕ್ಷಿಗಳ ಮಾತನ್ನು ಕೇಳಿದ ಕಾಗೆಗೆ ತನ್ನ ಬದುಕು ಏನೆಂದು ಅರ್ಥವಾಯಿತು. ನನ್ನಷ್ಟು ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕುವುದಿಲ್ಲ ಎಂದು ಅದು ಅರ್ಥ ಮಾಡಿಕೊಂಡಿತು. ತನ್ನ ಬಣ್ಣ, ನೋಟ, ದನಿ ಎಲ್ಲವೂ ನನಗೆ ಯಾರಿಂದಲೂ ತೊಂದರೆ ಆಗದಂತೆ ರಕ್ಷಿಸುತ್ತಿದೆ. ಎಲ್ಲರಿಗೂ ಹೋಲಿಸಿದರೆ ನನ್ನ ಜೀವನ ಬಹಳ ಚೆನ್ನಾಗಿದೆ ಎಂದು ಕಾಗೆ ಸಂತೃಪ್ತಿಯಿಂದ ತನ್ನ ಗೂಡಿಗೆ ಹಾರಿ ಹೋಯಿತು. ಅಂದಿನಿಂದ ಕಾಗೆ ತನ್ನ ಜೀವನದ ಬಗ್ಗೆ ಎಂದಿಗೂ ವ್ಯಥೆ ಪಡಲಿಲ್ಲ. ಈ ಕಾಗೆಯ ಕತೆ ಅಂದರೆ ಕಾಗಕ್ಕನ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ.
ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.